Dear students, we shall study question tag or tag question. Question tag or tag question. What is the meaning of this question tag? Question tag means something which is attached to a statement. See, when we go to shopping, when we buy clothes, we have a price tag, isn't it? We have the list, we have that price. Okay, so when we conduct examinations also, you demand for the additional paper in your exams, class tests. So you start tying that with the main answer booklet, that is additional sheet tied up, attached. So tag means something which is joined, which is tagged, which is attached to the main part. Now the definition of question tag. A question tag is a small question in the form of a short phrase. ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರಶ್ನೆ ಕೇಳುವಂಥ ಒಂದು ಮುಖ್ಯವಾದ ವಾಕ್ಯಕ್ಕೆ ಒಂದು ಚಿಕ್ಕ ಪ್ರಶ್ನೆಯನ್ನು ನಾವು ಕೇಳ್ತೀವಿ. ಏನಂತ? ಆ ಉತ್ತರ ಬರುವ ರೀತಿಯಲ್ಲಿ ಪ್ರಶ್ನೆಗಳನ್ನು ಹಾಕಿರ್ತೀವಿ. So a short phrase is a group of words. In our previous lecture, I have given you the list of the auxiliary verbs with the negation and the contracted form, that is question tag chart. That will be useful for to know more about how these sentences are constructed in a positive sense and how the question tags are attached or joined to that. A question tag is a small question in the form of a short phrase that is attached or tagged to the end of a sentence. It is tagged to the end of a sentence. Now what is the purpose of this? ಇದರ ಉದ್ದೇಶವೇನು? Purpose ಅಂದಾಗ we use tag questions to ask for confirmation. ಈ ಟ್ಯಾಗ್ ಕ್ವೆಶ್ಚನ್ ಅನ್ನು ನಾವು ಯಾಕೆ ಅಟ್ಯಾಚ್ ಮಾಡ್ತೀವಿ ಅಂದರೆ ಅದನ್ನು ಖಾತ್ರಿಪಡಿಸ್ಕೊಳ್ಳಿಕ್ಕೆ. ಕನ್ಫರ್ಮೇಷನ್ ಅಂದರೆ ಏನು? ಖಚಿತಪಡಿಸು, ಖಾತ್ರಿಪಡಿಸಿಕೊಳ್ಳುವಂಥವ್ರಿಗೆ ಅಲ್ಲ. ನೋಡಿ, ಆರ್ ಟು ಆಸ್ಕ್ ಸಂಬಡಿ ಟು ಅಗ್ರಿ ವಿತ್ ಯು. ನಿಮ್ಮ ಮಾತಿಗೆ ಅವರು ಒಪ್ಪುತ್ತಾರಾ? ಈ ವಿಷಯದಲ್ಲಿ ನಾವು ಕ್ವೆಶ್ಚನ್ ಟ್ಯಾಗ್ಗಳನ್ನು ಬಳಸುತ್ತೇವೆ. ಕಾಮನ್ಲಿ ಯೂಸ್ಡ್ ಒನ್ಸ್, ಸರ್ವೇ ಸಾಮಾನ್ಯವಾಗಿ ಬಳಸುವಂಥ ವಾಕ್ಯಗಳು ನೋಡಿ. ಇದು ನಾವು ಯಾವಾಗಲೂ ದಿನವೈ ಜೀವನದಲ್ಲಿ ಬಳಸ್ತೀವಿ. ಇಸ್ ದಟ್ ರೈಟ್? ಅದು ಸರಿಯಾಗಿದೆಯಾ, ಅದು ಸರಿಯಾಗಿದೆಯಾ ಅಂತ ಕೇಳ್ತೀವಿ. ಯಾವುದೇ ಸಿಚುವೇಶನ್, ಯಾವುದೇ ಸಂದರ್ಭ ಇರಲಿ, ಆ ಪ್ರಶ್ನೆಗಳನ್ನು ನಾವು ಇದು ಕಾಮನ್ ಆಗಿ ಬಳಸುವಂಥ, ದಿನನಿತ್ಯ ಬಳಸುವಂಥ ಡೂ ಯು ಅಗ್ರಿ, ಒಪ್ತೀಯಾ ನೀನು ಅಂತ ಅಲ್ಲ. ಇಸ್ ದಟ್ ರೈಟ್? ಅದು ಸರಿಯಾಗಿದೆಯಾ, ನೀನು ಮಾಡಿದ ಕೆಲಸ ಸರಿಯಾಗಿದೆಯಾ, ಅಥವಾ ಇನ್ನೂ ಮತ್ತೊಂದು ಯಾವುದೋ ವಿಷಯ ಇರ್ಬೋದು. ಇಸ್ ದಟ್ ರೈಟ್ ಆರ್ ರಾಂಗ್ ಪ್ರಶ್ನೆಗಳನ್ನು. ಟೂ ಕಂಡೀಷನ್ಸ್, ಎರಡು ಷರತ್ತುಗಳನ್ನು ನಾವು ಇಲ್ಲಿ ಕ್ವೆಶ್ಚನ್ ಟ್ಯಾಗ್ಸ್ಗಳಲ್ಲಿ ಕಾಣ್ತೀವಿ. ನೋಡಿ, ಮೊದಲನೇದಾಗಿ ಇಫ್ ದಿ ಸ್ಟೇಟ್ಮೆಂಟ್ ಈಸ್ ಪಾಸಿಟಿವ್, ಕೊಟ್ಟಂಥ ವಾಕ್ಯ ಅದು ಪಾಸಿಟಿವ್. ಪಾಸಿಟಿವ್ ಅಂದರೆ ಎಸ್, ಹೌದು, ಪಾಸಿಟಿವ್. ಕೊಟ್ಟಂಥ ವಾಕ್ಯ ಹೌದು ಅಂತ ನಮಗೆ ಉತ್ತರ ಕಾಣಿಸಿದಾಗ ಅದಕ್ಕೆ ಕ್ವೆಶ್ಚನ್ ಟ್ಯಾಗ್ ನಾವು ಅದಕ್ಕೆ ವಿರುದ್ಧವಾಗಿ ನೆಗೆಟಿವ್ ಹಚ್ಚಬೇಕು. ದೆನ್ ದಿ ಟ್ಯಾಗ್ ಮಸ್ಟ್ ಬಿ ನೆಗೆಟಿವ್. ಇದನ್ನು ನಾವು ನೆಗೆಟಿವ್ ಆಗಿ ಹಚ್ಚಬೇಕು. ಸೆಕೆಂಡ್ ಕಂಡೀಷನ್, ಇಫ್ ದಿ ಸ್ಟೇಟ್ಮೆಂಟ್ ಈಸ್ ನೆಗೆಟಿವ್, ಕೊಟ್ಟಂಥ ಸ್ಟೇಟ್ಮೆಂಟ್, ಸೆಂಟೆನ್ಸ್, ವಾಕ್ಯ ಅದು ನೆಗೆಟಿವ್ ಆಗಿದ್ದರೆ, ಇಲ್ಲ ಅಂತ ಕಂಡು ಬಂದರೆ, ದೆನ್ ದಿ ಟ್ಯಾಗ್ ಮಸ್ಟ್ ಬಿ ಪಾಸಿಟಿವ್. ಅದಕ್ಕೆ ಹಚ್ಚುವಂಥ ಟ್ಯಾಗ್ ಏನಾಗಿರಬೇಕು? ಪಾಸಿಟಿವ್ ಆಗಿರಬೇಕು ಅಲ್ಲ.
ಈಗ ಒಂದು ಎಕ್ಸಾಂಪಲ್ ನೋಡಿ. ಇಫ್ ದ ಸ್ಟೇಟ್ಮೆಂಟ್ ಈಸ್ ಪಾಸಿಟಿವ್, ಪಾಸಿಟಿವ್ ಅಂದಾಗ ಈಗ ಫಾರ್ ಎಕ್ಸಾಂಪಲ್ ದ ಹನಿ ಈಸ್ ಸ್ವೀಟ್, ಜೇನುತುಪ್ಪ ಸಿಹಿಯಾಗಿದೆ. ಹೌದಾ? ಪಾಸಿಟಿವ್ ಅಂದರೆ ಹೌದಾ ಅಂತ ಇದೆಯಾ ಅಥವಾ ಇಲ್ಲ ಅಂತ ಹೇಳ್ತಾ ಇದೆಯಾ? ಇಟ್ ಈಸ್ ಸೇಯಿಂಗ್ ಎಸ್, ಜೇನುತುಪ್ಪ ಸಿಹಿಯಾಗಿದೆ. ದ ಹನಿ ಈಸ್ ಸ್ವೀಟ್. ಸೊ ಇಲ್ಲೇನಾಗ್ತದೆ? ದ ಹನಿ ಈಸ್ ಸ್ವೀಟ್ ಅಂದಾಗ ಅದು ಕ್ವೆಶ್ಚನ್ ಟ್ಯಾಗ್ ಏನಾಗ್ತದೆ? ನೆಗೆಟಿವ್. ಅಂದರೆ ಈಸ್ದು ನಾವು ನಾಟ್ ಅನ್ನು ತಗೊಳ್ಬೇಕು. ಈಸ್ ಪ್ಲಸ್ ನಾಟ್, ಈಸ್ ನಾಟ್, ಇಸಂಟ್ ಇಟ್. ಅಂದರೆ ಕ್ವೆಶ್ಚನ್ ಟ್ಯಾಗ್ ಇಲ್ಲಿ ಹಚ್ಚುವಂಥದ್ದು ಏನಾಗಬೇಕು? ಇಸಂಟ್ ಇಟ್, ಇಸಂಟ್ ಇಟ್ ಆಗಬೇಕು. ಸೆಕೆಂಡ್ ಒನ್, ಇಫ್ ದ ಸ್ಟೇಟ್ಮೆಂಟ್ ಈಸ್ ನೆಗೆಟಿವ್, ಉದಾಹರಣೆಗೆ ಎಕ್ಸಾಂಪಲ್, ದ ಹನಿ ಈಸ್ ನಾಟ್ ಸ್ವೀಟ್, ನಾಟ್ ಸ್ವೀಟ್, ಜೇನುತುಪ್ಪವು ಸಿಹಿಯಾಗಿಲ್ಲ. ದೆನ್ ದಿ ಟ್ಯಾಗ್ ಮಸ್ಟ್ ಬಿ ಪಾಸಿಟಿವ್. ಹಾಗಿದ್ದಾಗ ಟ್ಯಾಗ್ ಪಾಸಿಟಿವ್ ಆಗಬೇಕು. ದ ಹನಿ ಈಸ್ ನಾಟ್ ಸ್ವೀಟ್, ಕಾಮ, ಈಸ್ ಇಟ್, ಕ್ವೆಶ್ಚನ್ ಮಾರ್ಕ್, ಫುಲ್ ಸ್ಟಾಪ್.